ಸವಿ ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ, ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು. ಮೊದಲ್ ಹಿಡಿದ ಬಣ್ಣದ ಚಿಟ್ಟೆ, ಮೊದಲ್ ಕದ್ದ ಜಾತ್ರೆಯ ವಾಚು, ಮೊದಲ್ ಸೇದಿದ್ದ ಗಣೇಶ ಬೀಡಿ, ಮೊದಲ್ ಕೂಡಿಟ್ಟ ಹುಂಡಿಯ ಕಾಸು, ಮೊದಲ್ ಕಂಡ ಟೂರಿಂಗ್ ಸಿನಿಮಾ, ಮೊದಲ್ ಗೆದ್ದ ಕಬಡ್ಡಿ ಆಟ, ಮೊದಲಿದ್ದ ಹಳ್ಳಿಯ ಗರಿಮನೆ, ಮೊದಲ್ ತಿಂದ ಕೈ ತುತ್ತೂಟ, ಮೊದಲಾಡಿದ ಚುಕುಬುಕು ಪಯಣ, ಮೊದಲು ಅಳಿಸಿದ ಗೆಳೆಯನ ಮರಣ. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು. ಮೊದಲ್ ಕಲಿತ ಅರೆಬರೆ ಈಜು, ಮೊದಲ್ ಕೊಂಡ ಹೀರೋ ಸೈಕಲ್, ಮೊದಲ್ ಕಲಿಸಿದ ಕಮಲ ಟೀಚರ್, ಮೊದಲ್ ತಿಂದ ಅಪ್ಪನ ಏಟು, ಮೊದಲಾದ ಮೊಣಕೈ ಗಾಯ, ಮೊದಲ್ ತೆಗೆಸಿದ ಕಲರ್ ಫೋಟೋ, ಮೊದಲಾಗಿ ಚಿಗುರಿದ ಮೀಸೆ, ಮೊದಲಾಗಿ ಮೆಚ್ಚಿದ ಹೃದಯ, ಮೊದಲ್ ಬರೆದ ಪ್ರೇಮದ ಪತ್ರ, ಮೊದಲಾಗಿ ಪಡೆದ ಮುತ್ತು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು, ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು. ಅವಾಗಿನೂ ಸೇರ್ಕೊಂಡದ್ದು SLC ನಾವು ಸ್ವಲ್ಪನೇ ಪರಿಚಯ ಆದ್ವಿ. ಆ ಪರಿಚಯದಿಂದ ಚೆನ್ನಾಗಿ SLCಲು ಎಲ್ಲರೂ ಚೆನ್ನಾಗಿ ಹುಡ್ಕೊಂಡು
ಒಳ್ಳೆ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಬೇರೆ ಕಡೆ ಎಲ್ಲೆಲ್ಲ ಅವ್ರ ಜೀವನ ಕಡೆಗೆ ಹೋದ್ವಿ. ಬಟ್ ಎಲ್ಲರೂ ಒಂದ್ ಕಡೆ ಗ್ಯಾದರ್ ಆಗ್ಬೇಕಂತ ತುಂಬಾ ವರ್ಷದಿಂದ ಪ್ರಯತ್ನ ಪಟ್ಟಿದ್ವಿ. ಯಾರೋ ಒಬ್ರು ನಮ್ಮ ಆತ್ಮೀಯರು ಒಬ್ರು ಅಂದ್ರೆ ಈ SLC ಬ್ಯಾಚ್ ಅಲ್ಲೇ ಇರೋರು ಒಬ್ರು ಒಂದು ಗ್ರೂಪ್ ಅಡ್ಮಿನ್ ಮಾಡಿ ಒಂದು ಒಳ್ಳೆ ಅಚೀವ್ ಮಾಡಿದ್ದಾರೆ. ಎಲ್ಲರೂ ಒಂದ್ ಕಡೆ ಸೇರೇನೋ ಅಂತ. ಅವ್ರ ಹೆಸರು ಯಾರು ಸ್ವಲ್ಪ ಹೇಳ್ತೀರಾ? SP ನಾಗರಾಜ್ ಅವರು, ರಂಗಸ್ವಾಮಿ, ರಂಗಸ್ವಾಮಿ ಅವರೇ ಇಲ್ಲ. ಈಗ ಆಕ್ಚುಲಿ ಅವ್ರು ಇರ್ಬೇಕಿತ್ತು. ತುಂಬಾ ಧನ್ಯವಾದಗಳು. ಯಾಕೆಂದ್ರೆ ಈ ರೀತಿ ಎಲ್ಲ ಒಂದು ಗ್ಯಾದರ್ ಆಗಿ ಒಂದು ಹಳೆಯ ನೆನಪುಗಳ ಹಂಚ್ಕೊಳ್ಳೋದು ಇವತ್ತಿನ ಮಾತಾಡೋದು ತುಂಬಾ ರೇರು. ಆದ್ರೆ ಈಗೆಲ್ಲ ಬಂದಿದ್ರಲ್ಲ ತುಂಬಾನೇ ಖುಷಿ ಆಗ್ತಾ ಇದೆ. ನೆಕ್ಸ್ಟ್ ಇದನ್ನ ದೊಡ್ಡದಾಗಿ ಎಲ್ಲರೂ ಒಂದು ಗ್ಯಾದರ್ ಆಗೋಣ ಅಂತ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಮಾತಾಡ್ತಾ ಇದೀವಿ. ಈ ಒಂದು ಸಂದರ್ಭಕ್ಕೆ ನೀವೆಲ್ಲರೂ ಸಹ ಸಾಥ್ ಕೊಡ್ಬೇಕು ಅಂತ ಈ ಒಂದು 4 ಮಾತಾಡಲು ಅವಕಾಶ ಕೊಟ್ಟ ನನ್ನ ಎಲ್ಲ ಆತ್ಮೀಯರಿಗೂ ವಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ.